ಎಲ್ಲರಿಗೂ ನಮಸ್ಕಾರ. ನಾನು ಗಣೇಶ್ ಪಾಟೀಲ್. ಸ್ನೇಹಿತರೆ, ಇವತ್ತಿನ ಈ ಕ್ಲಾಸ್ನಲ್ಲಿ ನಾವು ಕೋಡ್ ಆಫ್ ಸಿವಿಲ್ ಪ್ರೊಸೀಜರ್ 1908ನ ಸೆಕ್ಷನ್ 92 ಅನ್ನು ಡಿಸ್ಕಸ್ ಮಾಡೋಣ. ಈ ಸೆಕ್ಷನ್ 92 CPCಯ ಪಾರ್ಟ್ 5. ಇದು ಸ್ಪೆಷಿಯಲ್ ಪ್ರೊಸೀಡಿಂಗ್ಸ್ಗೆ ಸಂಬಂಧಪಟ್ಟಂತಹ ಒಂದು ಪಾರ್ಟ್. ಆ ಪಾರ್ಟ್ನಲ್ಲಿ ಈ ಸೆಕ್ಷನ್ ಬರುತ್ತೆ. ಈ ಸೆಕ್ಷನ್ 92 ಪಬ್ಲಿಕ್ ಚಾರಿಟೀಸ್ಗಳೇನಿರ್ತಾವಲ್ಲ ಅದರ ಬಗ್ಗೆ ಪ್ರೊವಿಷನ್ಸ್ಗಳನ್ನು ಹೊಂದಿದೆ. ಸೆಕ್ಷನ್ 92ನ ಸಬ್ಸೆಕ್ಷನ್ 1ರ ಪ್ರಕಾರ ಪಬ್ಲಿಕ್ ಪರ್ಪೋಸ್ಗಾಗಿ ಇರುವಂತಹ ಚಾರಿಟೇಬಲ್ ಅಥವಾ ರಿಲಿಜಿಯಸ್ ನೇಚರನ್ನು ಹೊಂದಿರುವಂತಹ ಎಕ್ಸ್ಪ್ರೆಸ್ ಅಥವಾ ಕನ್ಸ್ಟ್ರಕ್ಟಿವ್ ಟ್ರಸ್ಟ್ ಆಗಿರ್ಬೋದು. ಈ ಟ್ರಸ್ಟ್ಗೆ ಸಂಬಂಧಪಟ್ಟಂತಹ ಯಾವುದೇ ಅಲೀಗ್ಡ್ ಬ್ರೀಚ್ ಆಗಿದ್ರೆ ಅಥವಾ ಯಾವುದೇ ಟ್ರಸ್ಟ್ನ ಅಡ್ಮಿನಿಸ್ಟ್ರೇಷನ್ನ ಸಲುವಾಗಿ ಕೋರ್ಟ್ಗೆ ನೆಸೆಸರಿ ಅವಶ್ಯಕತೆ ಇದೆ, ಡೈರೆಕ್ಷನ್ ಮಾಡುವಂತಹ ಅವಶ್ಯಕತೆ ಇದೆ ಅಂತೇಳಿ ಎಲ್ಲಿ ಅನಿಸುತ್ತೋ ಅಂತಹ ಸಂದರ್ಭದಲ್ಲಿ, ಈ ಎರಡು ಸಂದರ್ಭಗಳಲ್ಲಿ ಒಂದು ಟ್ರಸ್ಟ್ಗೆ ಸಂಬಂಧಪಟ್ಟಂತೆ ಏನಾದರೂ ಬ್ರೀಚ್ ಆಗಿದ್ರೆ ಅಥವಾ ಇನ್ನೊಂದು ಅಡ್ಮಿನಿಸ್ಟ್ರೇಷನ್ ಅಲ್ಲಿ ಡೈರೆಕ್ಷನ್ ಮಾಡೋ ಹಾಗಿದ್ರೆ, ಈ ಎರಡು ಸಂದರ್ಭಗಳಲ್ಲಿ ಅಡ್ವೊಕೇಟ್ ಜನರಲ್ ಅಥವಾ ಟ್ರಸ್ಟ್ನಲ್ಲಿ ಇಂಟ್ರೆಸ್ಟ್ ಅನ್ನ ಹೊಂದಿರುವಂತಹ ಎರಡು ಅಥವಾ ಎರಡಕ್ಕಿಂತ ಹೆಚ್ಚಿನ ಟ್ರಸ್ಟಿಗಳು ಈ ಮೇಲಿನ ಎರಡು ಸಂದರ್ಭಗಳಲ್ಲಿ ಶೂಟ್ ಅನ್ನ ಇನ್ಸ್ಟಿಟ್ಯೂಟ್ ಮಾಡಬಹುದು. ಆ ಶೂಟ್ ಕಾಂಟೆನ್ಸಿಯಸ್ ಆಗಿರ್ಬೋದು ಅಥವಾ ಆಗಿಲ್ಲದೆ ಇರ್ಬೋದು. ಈ ತರಹದ ಶೂಟ್ ಅನ್ನ ಒರಿಜಿನಲ್ ಜುರಿಸ್ಡಿಕ್ಷನ್ ಹೊಂದಿರುವಂತಹ ಪ್ರಿನ್ಸಿಪಲ್ ಸಿವಿಲ್ ಕೋರ್ಟ್ ನಲ್ಲಿ ಶೂಟ್ ಫೈಲ್ ಮಾಡಬೇಕು ಅಥವಾ ಲೋಕಲ್ ಲಿಮಿಟ್ಸ್ ನಲ್ಲಿ ಸ್ಟೇಟ್ ಗವರ್ನಮೆಂಟ್ ಯಾವ ಕೋರ್ಟ್ಗೆ ಟ್ರಸ್ಟ್ ರಿಲೇಟೆಡ್ ಮ್ಯಾಟರ್ಸ್ ಗಳನ್ನ ಒಂದು ಪ್ರೊಸೀಡಿಂಗ್ಸ್ ಗಳನ್ನ ನಡೆಸೋದಕ್ಕೆ ಎಂಪವರ್ ಮಾಡಿರುತ್ತೋ ಆ ಕೋರ್ಟ್ ಈ ಟ್ರಸ್ಟ್ಗೆ ಸಂಬಂಧಪಟ್ಟಂತಹ ಸಬ್ಜೆಕ್ಟ್ ಮ್ಯಾಟರ್ನ ಹೋಲ್ ಅಂದ್ರೆ ಪೂರ್ತಿಯಾಗಿ ಅಥವಾ ಯಾವುದೇ ಒಂದು ಪಾರ್ಟ್ ಅನ್ನ ಶೂಟ್ ನ ಬೇಸಿಸ್ ನ ಮೇಲೆ ಡಿಕ್ರಿ ಮಾಡಬಹುದು. ಕ್ಲಾಸ್ ಏನ ಪ್ರಕಾರ ಯಾವುದೇ ಟ್ರಸ್ಟಿಯನ್ನ ರಿಮೂವ್ ಮಾಡುವಂತಹ ಸಂದರ್ಭಕ್ಕೆ ಸಂಬಂಧಪಟ್ಟಂತೆ ಅಥವಾ ನ್ಯೂ ಟ್ರಸ್ಟಿಯನ್ನು ಅಪಾಯಿಂಟ್ ಮಾಡುವಂತಹ ವಿಷಯದಲ್ಲಿ ಯಾವುದೇ ಪ್ರಾಪರ್ಟಿಯನ್ನ ಟ್ರಸ್ಟಿಯ ಕೈಯಲ್ಲಿ ಕೊಡುವ ಸಲುವಾಗಿ ಅಂದ್ರೆ ಟ್ರಸ್ಟಿಗೆ ಅಡ್ಮಿನಿಸ್ಟ್ರೇಷನ್ ಮಾಡುವ ಸಲುವಾಗಿ ಪ್ರಾಪರ್ಟಿಯನ್ನು ಕೊಡುವ ಸಲುವಾಗಿ ಕ್ಲಾಸ್ CCನ ಪ್ರಕಾರ ಯಾವ ಟ್ರಸ್ಟಿಯನ್ನ ರಿಮೂವ್ ಮಾಡಲಾಗಿರುತ್ತೋ ಅಥವಾ ಯಾವ ಟ್ರಸ್ಟಿಯನ್ನ ಶೀಸ್ ಮಾಡಲಾಗಿರುತ್ತೋ ಆ ಟ್ರಸ್ಟಿಗೆ ತನ್ನ ಹತ್ತಿರ ಇರುವಂತಹ ಟ್ರಸ್ಟ್ಗೆ ಸಂಬಂಧ ಪ್ರಾಪರ್ಟಿಯ ಏನು ಪೊಸೆಷನ್ ಇರುತ್ತಲ್ಲ ಅದನ್ನ ಟ್ರಸ್ಟ್ಗೆ ಮರಳಿ ವಾಪಸ್ ಕೊಡಲು ಡೈರೆಕ್ಷನ್ ಮಾಡುವ ಒಂದು ಸಬ್ಜೆಕ್ಟ್ ಮ್ಯಾಟರ್ನಲ್ಲಿ ಅಕೌಂಟ್ಸ್ ಮತ್ತು ಇನ್ಕ್ವೈರೀಸ್ ಗಳಿಗೆ ಡೈರೆಕ್ಷನ್ ಕೊಡುವ ಒಂದು ಸಂದರ್ಭದಲ್ಲಿ ಒಂದು ಸಬ್ಜೆಕ್ಟ್ ಮ್ಯಾಟರ್ ನಲ್ಲಿ ಮತ್ತು ಟ್ರಸ್ಟ್ ನ ಯಾವುದೇ ಒಂದು ಪರ್ಟಿಕ್ಯುಲರ್ ಅಬ್ಜೆಕ್ಟ್ ನ ಸಲುವಾಗಿ ಯಾವ ಟ್ರಸ್ಟ್ ಪ್ರಾಪರ್ಟಿಯ ಪ್ರಪೋರ್ಷನ್ ಅನ್ನ ಅಥವಾ ಯಾವ ಇಂಟ್ರೆಸ್ಟ್ ಅನ್ನ ಯಾವ ಅಬ್ಜೆಕ್ಟ್ ಗೆ ಅಲೋಕೇಟ್ ಮಾಡುವ ಆ ಒಂದು ಡಿಕ್ಲರೇಷನ್ ನ ಸಲುವಾಗಿ ಆ ಒಂದು ಸಂದರ್ಭದಲ್ಲಿ ಟ್ರಸ್ಟ್ ನ ಏನು ಪ್ರಾಪರ್ಟಿ ಇರುತ್ತೆ ಅದು ಪೂರ್ತಿಯಾಗಿ ಅಥವಾ ಅದರ ಯಾವುದೇ ಒಂದು ಭಾಗವನ್ನ ಮಾರಾಟ ಮಾಡೋದಾಗ್ಲಿ, ಮಾರ್ಟ್ಗೇಜ್ ಮಾಡೋದಾಗ್ಲಿ ಅಥವಾ ಎಕ್ಸ್ಚೇಂಜ್ ಮಾಡೋದಾಗ್ಲಿ, ಇವುಗಳ ಒಂದು ಆಥರೈಸೇಷನ್ಗೆ ಸಂಬಂಧಪಟ್ಟಂತಹ ಸಬ್ಜೆಕ್ಟ್ ಮ್ಯಾಟರ್ ನಲ್ಲಿ ಮತ್ತು ಯಾವುದೇ ಒಂದು ಸ್ಕೀಮ್ ಅನ್ನ ಸೆಟಲಿಂಗ್ ಮಾಡುವ ಒಂದು ಸಬ್ಜೆಕ್ಟ್ ಮ್ಯಾಟರ್ ನಲ್ಲಿ ಮತ್ತು ಯಾವುದೇ ಸಚ್ ಫರ್ದರ್ ರಿಲೀಫ್ ಅಥವಾ ಅದರ್ ರಿಲೀಫ್ ಗಳನ್ನ ಗ್ರಾಂಟ್ ಮಾಡುವಂತಹ ಈ ಎಲ್ಲಾ ತರಹದ ಸಬ್ಜೆಕ್ಟ್ ಮ್ಯಾಟರ್ ಗಳಲ್ಲಿ ಕೋರ್ಟ್ ಶೂಟ್ ನ ಆಧಾರದ ಮೇಲೆ ಡಿಕ್ರಿಯನ್ನ ಕೊಡಬಹುದು. ನೆಕ್ಸ್ಟ್ ಸಬ್ಸೆಕ್ಷನ್ 2ರ ಪ್ರಕಾರ ರಿಲಿಜಿಯಸ್ ಎಂಡೋಮೆಂಟ್ಸ್ ಆಕ್ಟ್ 1860 ಏನಿದೆಯಲ್ಲ ಮತ್ತು ಆ 1956ನ ಟೈಮ್ನಲ್ಲಿ ಪಾರ್ಟ್ ಬಿ ಸ್ಟೇಟ್ಸ್ಗಳು ಏನಿದಾವಲ್ಲ ಆ ಸ್ಟೇಟ್ಗಳಲ್ಲಿ ಬರುವಂತಹ ಟ್ರಸ್ಟ್ಗಳು ಅಂದ್ರೆ ರಿಲಿಜಿಯಸ್ ಎಂಡೋಮೆಂಟ್ ಆಕ್ಟ್ 1860ನಲ್ಲಿ ಬರುವಂತಹ ಟ್ರಸ್ಟ್ ಅಥವಾ ಪಾರ್ಟ್ ಬಿ ಸ್ಟೇಟ್ಸ್ಗಳಲ್ಲಿ ಬರುವಂತಹ ಟ್ರಸ್ಟ್ಗಳು ಈ ಎರಡು ಸಂದರ್ಭಗಳನ್ನ ಹೊರತುಪಡಿಸಿ ಉಳಿದೆ ಯಾವುದೇ ರೀತಿಯ ಟ್ರಸ್ಟ್ಗಳು ಸಬ್ಸೆಕ್ಷನ್ 1ರಲ್ಲಿ ಶೂಟ್ ಅನ್ನ ಯಾವುದೇ ರಿಲೀಫ್ಗಾಗಿ ಕ್ಲೇಮ್ ಮಾಡೋದಕ್ಕೆ ಶೂಟ್ ಅನ್ನ ಫೈಲ್ ಮಾಡಬೇಕಾದ್ರೆ ಸಬ್ಸೆಕ್ಷನ್ 1ರಲ್ಲಿ ಇರುವಂತಹ ಒಂದು ಪ್ರೊಸೀಜರ್ ಅನ್ನ ಆ ಟ್ರಸ್ಟ್ಗಳು ಫಾಲೋ ಮಾಡಲೇಬೇಕು. ನೆಕ್ಸ್ಟ್ ಸಬ್ಸೆಕ್ಷನ್ 3ರ ಪ್ರಕಾರ ಕೋರ್ಟ್ ಆ ಎಕ್ಸ್ಪ್ರೆಸ್ ಅಥವಾ ಕನ್ಸ್ಟ್ರಕ್ಟಿವ್ ಟ್ರಸ್ಟ್ ಏನಿರುತ್ತಲ್ಲ ಆ ಟ್ರಸ್ಟ್ ಪಬ್ಲಿಕ್ ಪರ್ಪೋಸ್ಗಾಗಿ ಚಾರಿಟೇಬಲ್ ಅಥವಾ ರಿಲಿಜಿಯಸ್ ನೇಚರ್ ಅನ್ನು ಹೊಂದಿರುವಂತಹ ಟ್ರಸ್ಟ್ ಆಗಿರ್ಬೋದು. ಆದರೂ ಕೂಡ ಆ ಒರಿಜಿನಲ್ ಪರ್ಪೋಸ್ ಅನ್ನ
ಆ ಕೋರ್ಟ್ ಅಲ್ಟರ್ ಅಂದರೆ ಚೇಂಜ್ ಮಾಡ್ಬೋದು ಮತ್ತು ಆ ಟ್ರಸ್ಟ್ನ ಪ್ರಾಪರ್ಟಿಯನ್ನ ಅಥವಾ ಆ ಟ್ರಸ್ಟ್ನ ಇನ್ಕಮ್ ಅನ್ನ ಅಥವಾ ಆ ಟ್ರಸ್ಟ್ನ ಯಾವುದೇ ಒಂದು ಪೋರ್ಷನ್ ಅನ್ನ ಒಂದು ಫಾಲೋವಿಂಗ್ ಸರ್ಕಮ್ಸ್ಟಾನ್ಸಸ್ ಗಳಲ್ಲಿ ಒಂದು ಅಥವಾ ಹೆಚ್ಚಕ್ಕಿಂತ ಅಲ್ಟರ್ ಮಾಡಬಹುದು. ಯಾವ ಸಂದರ್ಭಗಳು ಅಂತಂದ್ರೆ ಕ್ಲಾಸ್ ಏನ ಪ್ರಕಾರ ಒಂದು ವೇಳೆ ಒರಿಜಿನಲ್ ಪರ್ಪೋಸ್ ಟ್ರಸ್ಟ್ ನ ಏನು ಒರಿಜಿನಲ್ ಪರ್ಪೋಸ್ ಇರುತ್ತಲ್ಲ ಅದು ಫುಲ್ಫಿಲ್ ಆಗಿದ್ರೆ ಅಥವಾ ಆ ಒಂದು ಪರ್ಪೋಸ್ ಮುಂದೆ ಕ್ಯಾರಿ ಔಟ್ ಮಾಡೋದಕ್ಕೆ ಸಾಧ್ಯ ಆಗದೆ ಇದ್ದಾಗ ಅಥವಾ ಇನ್ಸ್ಟ್ರೂಮೆಂಟ್ ನಲ್ಲಿರುವಂತಹ ಆ ಡೈರೆಕ್ಷನ್ಸ್ಗಳ ಪ್ರಕಾರ ಅವುಗಳನ್ನ ಕ್ಯಾರಿ ಔಟ್ ಮಾಡದೆ ಹೋದಾಗ ಅಥವಾ ಆ ಟ್ರಸ್ಟ್ನ ಸ್ಪಿರಿಟ್ ಏನಿರುತ್ತಲ್ಲ ಆ ಸ್ಪಿರಿಟ್ನ ಪ್ರಕಾರ ಅಲ್ಲಿ ಆ ರೀತಿಯ ಒಂದು ಇನ್ಸ್ಟ್ರೂಮೆಂಟ್ ಇಲ್ಲದೆ ಇದ್ದಾಗ ಕೋರ್ಟ್ ಆ ಒರಿಜಿನಲ್ ಪರ್ಪೋಸ್ ಅನ್ನ ಅಲ್ಟರ್ ಅಂದ್ರೆ ಚೇಂಜ್ ಮಾಡಬಹುದು. ಒಂದು ಪವರ್ ಆ ಕೋರ್ಟ್ಗೆ ಇರುತ್ತೆ. ನೆಕ್ಸ್ಟ್ ಕ್ಲಾಸ್ ಬಿ ನ ಪ್ರಕಾರ ಒರಿಜಿನಲ್ ಪರ್ಪೋಸ್ಗಾಗಿ ಇರುವಂತಹ ಒಂದು ಪ್ರಾಪರ್ಟಿಯನ್ನ ಪಾರ್ಟ್ಲಿ ಮಾತ್ರ ಬಳಸಿದ್ರೆ ಉಳಿದ ಒಂದು ಪ್ರಾಪರ್ಟಿನ ಇನ್ನೊಂದು ಪರ್ಪೋಸ್ಗಾಗಿ ಬಳಸೋದಕ್ಕೆ ಡೈರೆಕ್ಷನ್ ಮಾಡಬಹುದು. ಆಮೇಲೆ ಕ್ಲಾಸ್ ಸಿ ನ ಪ್ರಕಾರ ಎಲ್ಲಿ ಯಾವುದೋ ಒಂದು ಪ್ರಾಪರ್ಟಿ ಟ್ರಸ್ಟ್ ನ ಒಳ್ಳೆಯದಕ್ಕಾಗಿ ಅವೈಲೇಬಲ್ ಇರುತ್ತೆ, ಒಳ್ಳೆಯದಾಗಿ ಬಳಸುವ ಸಲುವಾಗಿ ಅವೈಲೇಬಲ್ ಇರುತ್ತೆ ಮತ್ತು ಇನ್ನೊಂದು ಪ್ರಾಪರ್ಟಿ ಸಿಮಿಲರ್ ಪರ್ಪೋಸ್ಗೆ ಇದ್ದಾಗ ಯಾವುದೋ ಒಂದು ಪ್ರಾಪರ್ಟಿಯನ್ನ ಆ ಒರಿಜಿನಲ್ ಪರ್ಪೋಸ್ಗೆ ಬಳಸ್ಕೊಂಡು ಇನ್ನೊಂದು ಪ್ರಾಪರ್ಟಿಯನ್ನ ಇನ್ಯಾವುದೋ ಕಾಮನ್ ಪರ್ಪೋಸ್ಗೆ ಬಳಸೋದಕ್ಕೆ ಡೈರೆಕ್ಷನ್ ಮಾಡಬಹುದು. ನೆಕ್ಸ್ಟ್ ಕ್ಲಾಸ್ ಡಿ ನ ಪ್ರಕಾರ ಎಲ್ಲಿ ಒರಿಜಿನಲ್ ಪರ್ಪೋಸ್ಗಾಗಿ ಹೋಲ್ ಅಥವಾ ಇನ್ ಪಾರ್ಟ್ ಯಾವುದೇ ಒಂದು ಏರಿಯಾಗೆ ರೆಫರೆನ್ಸ್ ಇಟ್ಕೊಂಡು ಮಾಡಿದ್ದು ನಂತರದಲ್ಲಿ ಅದು ಸೀಜ್ ಆದ್ರೆ ಆ ಒಂದು ಪರ್ಪೋಸ್ಗಾಗಿ ಅದನ್ನ ಕೂಡ ಅಲ್ಟರ್ ಮಾಡಬಹುದು. ಅಥವಾ ಕ್ಲಾಸ್ ಇ ನ ಪ್ರಕಾರ ಎಲ್ಲಿ ಒರಿಜಿನಲ್ ಪರ್ಪೋಸ್ ಹೋಲ್ ಆಗಿರ್ಬೋದು ಅಥವಾ ಪಾರ್ಟ್ಲಿ ಬೇರೆ ಮೀನ್ಸ್ ನ ಮುಖಾಂತರ ಪ್ರಾಪರ್ ಆಗಿ ಅಡಿಕ್ವೇಟ್ ಆಗಿ ಪ್ರೊವೈಡ್ ಮಾಡೋ ಹಾಗಿದ್ರೆ ಅಥವಾ ಅದು ಕಮ್ಯುನಿಟಿಗೆ ಯೂಸ್ಲೆಸ್ ಅಥವಾ ಹಾರ್ಮ್ಫುಲ್ ಆಗಿದ್ರೆ ಅದನ್ನ ಸೀಜ್ಡ್ ಮಾಡಬಹುದು. ಕಾನೂನಿನ ಪ್ರಕಾರದಲ್ಲಿ ಸೀಜ್ ಮಾಡೋ ಹಾಗಿದ್ರೆ ಅಥವಾ ಇನ್ಯಾವುದೇ ರೀತಿಯಲ್ಲಿ ಅದು ಸೂಟೇಬಲ್ ಮತ್ತು ಎಫೆಕ್ಟಿವ್ ಮೆಥಡ್ ನಲ್ಲಿ ಸೀಜ್ ಮಾಡೋ ಹಾಗಿದ್ರೆ ಟ್ರಸ್ಟ್ನ ಒಳ್ಳೆಯದರ ಸಲುವಾಗಿ ಮತ್ತು ಟ್ರಸ್ಟ್ನ ಸ್ಪಿರಿಟ್ ಏನು ಟ್ರಸ್ಟ್ನ ಸ್ಪಿರಿಟ್ ಇರುತ್ತಲ್ಲ ಅದರ ಸಲುವಾಗಿ ಪ್ರಾಪರ್ಟಿಗೆ ಸಂಬಂಧಪಟ್ಟಂತಹ ಯಾವುದೇ ಒಂದು ವಿಷಯವನ್ನ ಕೋರ್ಟ್ ಡೈರೆಕ್ಷನ್ ಮಾಡಿ ಅದನ್ನ ಅಲ್ಟರ್ ಮಾಡಬಹುದು. ಇದೆಲ್ಲ ಯಾವಾಗ ಸಾಧ್ಯ ಅಂತಂದಾಗ ಅಡ್ವೊಕೇಟ್ ಜನರಲ್ ಅವರು ಅಥವಾ ಟ್ರಸ್ಟ್ನವರೇ ಅಟ್ಲೀಸ್ಟ್ 2 ಜನ ಅಥವಾ 2ಕ್ಕಿಂತ ಹೆಚ್ಚಿನ ಜನ ಆ ಟ್ರಸ್ಟ್ ಅಲ್ಲಿ ಇಂಟ್ರೆಸ್ಟ್ ಹೊಂದುವಂತವರು ಸಬ್ಸೆಕ್ಷನ್ 1 ಅಡಿಯಲ್ಲಿ ಪ್ರೊಸೀಜರ್ ಅನ್ನ ಫಾಲೋ ಮಾಡಿ ಶೂಟ್ ಅನ್ನ ಫೈಲ್ ಮಾಡಿದ್ರೆ ಇಷ್ಟೆಲ್ಲ ವಿಷಯಗಳಲ್ಲಿ ಇಷ್ಟೆಲ್ಲ ಸಂದರ್ಭಗಳಲ್ಲಿ ಕೋರ್ಟ್ ಡಿಸಿಷನ್ ಅನ್ನ ಡೈರೆಕ್ಷನ್ ಅನ್ನ ತಗೊಳ್ಬಹುದು ಮತ್ತು ಯಾವುದೇ ಒಂದು ಒರಿಜಿನಲ್ ಪರ್ಪೋಸ್ಗಾಗಿ ಇರುವಂತಹ ಯಾವುದೇ ಒಂದು ಪ್ರಾಪರ್ಟಿಯನ್ನು ಅಲ್ಟರ್ ಕೂಡ ಮಾಡಬಹುದು. ಸ್ನೇಹಿತರೆ, ಇದು ಸೆಕ್ಷನ್ 92. ಇದು ಒಂದು ಸ್ಪೆಷಿಯಲ್ ಪ್ರೊಸೀಡಿಂಗ್ಸ್. ಬೇರೆ ಸಿವಿಲ್ ನೇಚರ್ ಹೊಂದಿರುವ ಡಿಸ್ಪ್ಯೂಟ್ಸ್ಗಳನ್ನು ಆ ಒಂದು ಪ್ರೊಸೀಡಿಂಗ್ಸ್ಗಳಿಗಿಂತ ಈ ಒಂದು ಪ್ರೊಸೀಡಿಂಗ್ ತುಂಬ ಡಿಫ್ರೆಂಟ್ ಆಗಿರುತ್ತೆ. ಸ್ನೇಹಿತರೆ, ಇದು ಸೆಕ್ಷನ್ 92. ನೆಕ್ಸ್ಟ್ ಕ್ಲಾಸ್ನಲ್ಲಿ ಇನ್ನೊಂದು ಸೆಕ್ಷನ್ ಡಿಸ್ಕಸ್ ಮಾಡೋಣ. ಎಲ್ಲರಿಗೂ ನಮಸ್ಕಾರ.